ಏನಿದು 4 ಮಿಲ್ಕ್ ಅಂತ ಇದೆ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಇದು ಕೂಡ ತಾಯಿಯ ಎದೆ ಹಾಲೇ. ನಾವು ಏನು ತಾಯಿ ಮಗುವಿಗೆ ಎದೆ ಹಾಲು ಕುಡಿಸ್ತಾರಲ್ಲ, ಅದರಲ್ಲಿ 2 ಭಾಗಗಳಾಗಿ ನೋಡ್ತೀವಿ. ಫಸ್ಟಿಗೆ ಮಗುವಿಗೆ ಸಿಗೋದು 4 ಮಿಲ್ಕ್. ಈಗೇನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದಿರಲ್ಲ, ಇದು 4 ಮಿಲ್ಕ್. ಇದ್ರ ಬಗ್ಗೆ ನಿಮಗೆ ಮಾಹಿತಿ ನಾನು ಆಮೇಲೆ ಕೊಡ್ತಾ ಹೋಗ್ತೀನಿ. ನಂತರ ಈ ಚಿತ್ರದಲ್ಲಿ ಏನು ನೋಡ್ತಾ ಇದ್ದಿರಲ್ಲ, ಇದಕ್ಕೆ ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ. ನೋಡಿ, ವ್ಯತ್ಯಾಸ ನೋಡ್ತಿದ್ದಾಗೆ ಗೊತ್ತಾಗುತ್ತೆ. ಮೊದಲನೇ ಚಿತ್ರದಲ್ಲಿದ್ದು ತುಂಬ ಹಾಲು ನೀರಾಗಿದೆ ಅಂತ ಅನಿಸುತ್ತೆ ನೋಡಿದ ತಕ್ಷಣ. ನೆಕ್ಸ್ಟ್ ಇವಾಗ ನೀವು ನೋಡ್ತಾ ಇರೋದು ಗಟ್ಟಿಯಾಗಿದೆ ಹಾಲು ಅಂತ ಹೇಳಿಬಿಟ್ಟು ನೋಡಿದ ತಕ್ಷಣ ಗೊತ್ತಾಗತ್ತೆ. ಇದು ಏನು ವ್ಯತ್ಯಾಸ, ಯಾಕೆ ಈ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ ಬನ್ನಿ. ನಮಸ್ಕಾರ ಎಲ್ಲ ವೀಕ್ಷಕರು, ಬನ್ನಿ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅನಿತಾ, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್. ಈಗ ತಾನೇ ನಾವು ಒಂದು ಚಿತ್ರದಲ್ಲಿ ನೋಡ್ತಾ ಇದ್ವಿ 4 ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಅಂತ ಹೇಳಿಬಿಟ್ಟು. ತಾಯಿ ಸ್ತನ್ಯಪಾನ ಮಾಡಿಸುವಾಗ ಪ್ರತಿಯೊಬ್ಬ ತಾಯಿಗೂ ಅಷ್ಟೇ ಇದೇ ರೀತಿ ಪ್ರಪೋರ್ಷನಲ್ಲಿ ಹಾಲು ಬರೋದು. ಅಂದರೆ ಮೊದಲು ನಾವು ಏನು ಆರಂಭದಲ್ಲಿ ಕುಡಿಸ್ತಾ ಇರ್ತಾರಲ್ಲ, ಅವಾಗ ಅದೇನು ಹಾಲು ಬರುತ್ತೆ ಅದಕ್ಕೆ 4 ಮಿಲ್ಕ್ ಅಂತ ಹೇಳ್ತೀವಿ. ಅದರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ. ಅಂದರೆ ಒಂದು 75% ನೀರಿನ ಅಂಶ ಇದ್ದರೆ ಇನ್ನು 25% ಹಾಲಿನ ಒಂದು ಅಂಶ ಇರುತ್ತೆ. ಸೊ ಇದಕ್ಕೆ 4 ಮಿಲ್ಕ್ ಅಂತ ಹೇಳ್ತೀವಿ. ಇದು ಮಗುವಿಗೆ ತುಂಬ ಅವಶ್ಯಕತೆ ಇರುವಂತಹ ಒಂದು ಹಾಲು. ಇದರಲ್ಲಿ ಏನಾಗುತ್ತೆ, ಫ್ಯಾಟ್ ಕಂಟೆಂಟು ತುಂಬ ಕಡಿಮೆ ಇರುತ್ತೆ. ಫ್ಯಾಟ್ ರಿಚ್ ಆಗಿರೋದಿಲ್ಲ, ಇದರಲ್ಲಿ ಫ್ಯಾಟ್ ಕಡಿಮೆ ಇರುತ್ತೆ. ಮಗುಗೆ ಒಂದು ಹಂಗರ್ ಇದಂತ ಹೇಳ್ತಿದ್ರೆ ಹಸಿವೆ ಆಗಲಿಕ್ಕೆ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಮತ್ತು ಇದರಲ್ಲಿ ರಿಚ್ ಆಗಿ ಲ್ಯಾಕ್ಟೋಸ್ ಇರುತ್ತೆ. ಲ್ಯಾಕ್ಟೋಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯಾಚುರಲಾಗಿ ಮಗುಗೆ ಶುಗರ್ ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಸೊ ಇದರಿಂದ ಲ್ಯಾಕ್ಟೋಸಿಂದ ಏನಾಗುತ್ತೆ, ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತು ನ್ಯೂರೋ ಡೆವಲಪ್ಮೆಂಟ್ ಆಗಿರ್ಬೋದು, ಇವೆಲ್ಲನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದು ತುಂಬ ಅವಶ್ಯಕತೆ ಇರುವಂತಹ ಒಂದು ಹಾಲು. ಮತ್ತು ಇದಕ್ಕಿಂತ ಹೆಚ್ಚಾಗಿದ್ರಲ್ಲಿ ಏನು ಹೇಳಿದೆ ನಾನು, 75% ನೀರಿನಂಶ ಇರುತ್ತೆ ಅಂತ ಹೇಳಿ. ನಮ್ಮ ಬಾಡಿ ಅಂದರೆ ಮಗುವಿನ ಒಂದು ದೇಹ ಏನಾಗುತ್ತೆ, ತೇವಾಂಶವನ್ನು ಹೊಂದಿರಬೇಕಾಗತ್ತೆ. ಬಾಡಿ ಹೈಡ್ರೇಟ್ ಆಗಿರಬೇಕಾಗತ್ತೆ. ಬಾಡಿಯನ್ನು ಹೈಡ್ರೇಟಾಗಿ ಇಡಬೇಕು ಅಂತ ಹೇಳಿದರೆ ಈ 4 ಮಿಲ್ಕ್ ತುಂಬ ಹೆಲ್ಪ್ ಮಾಡುತ್ತೆ. ಮಗು ಒಂದು ಏನು ತೇವಾಂಶ ಅಂತ ಹೇಳ್ತೀವಿ, ಅದು ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ಸಮತೋಲನದಲ್ಲಿ ಇರುತ್ತೆ. ಈ 4 ಮಿಲ್ಕ್ ಚೆನ್ನಾಗಿ ಮಗುಗೆ ಸಿಗ್ತಾ ಇದೆ ಅನ್ನೋಕ್ಕೆ ನಮಗೆ ಏನು ಇಂಡಿಕೇಷನ್ ಸಿಗುತ್ತೆ ಅಂತ ಹೇಳಿದ್ರೆ, ಮಗು ದಿನದಲ್ಲಿ 8ರಿಂದ 10 ಸಾರಿ ವಾಸನೆ ರಹಿತ ಮತ್ತು ಕಲರ್ ಅಂದರೆ ವರ್ಣರಹಿತವಾಗಿ ಮೂತ್ರವನ್ನು ಮಾಡ್ತಾ ಇರಬೇಕು. ಚೆನ್ನಾಗಿ ಮೂತ್ರ ಮಾಡ್ತಾ ಇದೆ ಮಗು, ತುಂಬ ಬಟ್ಟೆ ಬದಲಾಯಿಸ್ತಾ ಇದ್ದಾರೆ ಅವರು ಪದೇ ಪದೇ ಮಗುಗೆ ಅಂತ ಹೇಳಿದ್ರೆ ಈ ಹಾಲು ಚೆನ್ನಾಗಿ ಸಿಗ್ತಾ ಇದೆ ಅಂತ ಅರ್ಥ. ಈಗ ದಿನದಲ್ಲಿ 8-10 ಸಾರಿ ಅಂತ ಹೇಳಿಬಿಟ್ಟಿದ್ರೆ ಬರೀ ಹಗಲೊತ್ತಷ್ಟೇ ಇಟ್ಕೋಬಾರ್ದು. ದಿನ ಅಂತ ಹೇಳಿದ್ರೆ ನಾವು ಹಗಲು ರಾತ್ರಿ ಸೇರಿಸಿ ಹೇಳೋದು. ಹಗಲು ರಾತ್ರಿ ಸೇರಿಸಿ ಮಗು ದಿನದಲ್ಲಿ 8ರಿಂದ 10 ಸಾರಿ ಮೂತ್ರ ವಿಸರ್ಜನೆ ಮಾಡ್ತಾ ಇದೆ ಚೆನ್ನಾಗಿ ಅಂತ ಹೇಳಿದರೆ, ಅಂದರೆ ಮಗುವಿಗೆ ಕಟ್ಟಿರೋ ಒಂದು ಬಟ್ಟೆ ಮತ್ತು ಕೆಳಗಡೆ ಏನು ಹಾಸಿರ್ತಾರಲ್ಲ ಆ ಬಟ್ಟೆ ತುಂಬ ಚೆನ್ನಾಗಿ ನೆನೀತಾ ಇದೆ, ತುಂಬ ನೀರಿನ ಅಂಶ ಬರ್ತಾ ಇದೆ ಅಂತ ಹೇಳಿದ್ರೆ ಮಗುಗೆ ಚೆನ್ನಾಗಿ 4 ಮಿಲ್ಕ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ತುಂಬ ಅವಶ್ಯಕತೆ ಇರುವಂಥದ್ದು. ನಂತರ ಏನು ಹೇಳಿದೆ, ಹೈಂಡ್ ಮಿಲ್ಕ್ ಅಂತ ಹೇಳಿದ್ವಿ. ಇದಕ್ಕೆ ಆಪೋಸಿಟ್ ಆಗಿರುತ್ತೆ. ಇದರಲ್ಲಿ ಒಂದು 75% ಹಾಲಿನಂಶ ತುಂಬ ಇರುತ್ತೆ. ಅಂದರೆ ತುಂಬ ಗಟ್ಟಿಯಾಗಿರುತ್ತೆ. ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೆಕ್ಸ್ಟ್ ಬರುವಂಥ ಪಾರ್ಟು ಗಟ್ಟಿಯಾದ ಹಾಲಾಗಿರುತ್ತೆ. ಇದರಲ್ಲಿ ತುಂಬ ರಿಚ್ ಕಂಟೆಂಟ್ ಇರುತ್ತೆ. ನಾವೇನು ಹೇಳ್ತೀವಿ, ಮಗುವಿಗೆ ಸಿಗುವಂತಹ ಒಂದು ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಪ್ರತಿಯೊಂದು ಅಂಶನೂ ಇದರಲ್ಲಿ ತುಂಬ ಹೆಚ್ಚಾಗಿರುತ್ತೆ. ಒಂಥರ ಕ್ರೀಮಿ ಇರುತ್ತೆ. ಇದು ಕುಡಿದಾಗ ಮಗುಗೆ ಏನಾಗುತ್ತೆ ಅಂತ ಹೇಳಿದರೆ ಮಗುಗೊಂದು ಸ್ಯಾಟಿಸ್ಫೈ ಫೀಲ್ ಆಗುತ್ತೆ. ಈ ಹೈಂಡ್ ಮಿಲ್ಕಲ್ಲಿ ಏನು ಹೇಳ್ತೀವಿ ನಾವು, DHA ಮತ್ತು ARA ತುಂಬ ಚೆನ್ನಾಗಿರುತ್ತೆ. DHA ಇಂದ ಏನಾಗುತ್ತೆ, ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗುತ್ತೆ. ಒಂಥರ ಹೆಲ್ದಿ ವೆಯ್ಟ್ ಗೇನ್ ಅಂತ ಹೇಳ್ತೀವಿ ನಾವು. ಇವಾಗ ಮಗು ತೂಕ ಬರಬೇಕು ಅಂತ ಸುಮ್ಮನೆ ಕೆಲವರೆಲ್ಲ ಫಾರ್ಮುಲಾ ಫೀಡ್ ಆಗಿರ್ಬೋದು, ಮತ್ತು ಬೇರೆ ಏನಾದರೂ ಪ್ರಯೋಗ ಮಾಡಿದಾಗ ಮಗು ಸಹಜವಾಗಿ ಒಂದು ತೂಕ ಹೆಚ್ಚಳ ಆಗೋದಿಲ್ಲ. ಆದರೆ ಈ ತಾಯಿ ಎದೆ ಹಾಲಿಂದ ಏನು ನಾವು ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ, ಅದು ಕರೆಕ್ಟಾಗಿ ಮಗುಗೆ ಸಿಕ್ಕಾಗ ಒಂದು ಸರಿಯಾದ ಸಮ ಪ್ರಮಾಣದಲ್ಲಿ ತೂಕ ಬೆಳವಣಿಗೆ ಅಂತ ಹೇಳ್ತೀವಿ ನಾವು. ಈಗ 2 ಮಕ್ಕಳು ಇರ್ತಾರೆ ಅಂದ್ಕೊಳ್ಳೋಣ. 2 ಮಕ್ಕಳು ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡಿಂಗೇ ತೊಗೊಳ್ತಾ ಇರುತ್ತೆ. ಒಂದು ಮಗು ತಿಂಗಳಿಗೆ 600 ಗ್ರಾಮ್ ಜಾಸ್ತಿ ಆಗ್ಬೋದು, ಇನ್ನೊಂದು ಮಗು 1 kg ಜಾಸ್ತಿ ಆಗ್ಬೋದು. ಸೊ 2 ಕೂಡ ಸರಿ ಅಂತಲೇ ಹೇಳ್ತೀವಿ ನಾವು. ಸೊ ಆ ಮಗು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಈ ಮಗುನೂ ಜಾಸ್ತಿ ಆಗಬೇಕಂತಿಲ್ಲ. ಎದೆ ಹಾಲನ್ನು ಸ್ವೀಕರಿಸುವಂಥ ಮಗು ಅದು ಒಂದು ಏನು ನಾವು ತಿಂಗಳಿಗೆ ತೂಕ ಚೆಕ್ ಮಾಡ್ತೀವಲ್ಲ, ಆ ಒಂದು ಅವಧಿನಲ್ಲಿ 500 ಗ್ರಾಮಿಂದ 1 kg ಒಳಗಡೆ ತೂಕ ಹೆಚ್ಚಾಗಿದ್ರೆ ಓಕೆ, 500 ಗ್ರಾಮ್ ಆಗಿದ್ರೂ ಕೂಡ ವೆರಿ ಗುಡ್. ಸೊ ಈ ಥರ ವೇರಿಯೇಷನ್ಸ್ ಇರುತ್ತೆ ತಾಯಿಯಿಂದ ತಾಯಿಗೆ, ಮಗುವಿಂದ ಮಗುವಿಗೂ ಕೂಡ. ಸೊ ಹಾಗಾಗಿ ಇದರಲ್ಲಿ
ಫ್ಯಾಟ್ ಕಂಟೆಂಟ್ ತುಂಬ ಚೆನ್ನಾಗಿರೋದ್ರಿಂದ ಮಗುವಿನ ಒಂದು ಆರೋಗ್ಯವಂತವಾದ ತೂಕ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಮತ್ತು ಮಗುವಿಗೆ ಬೇಕಾಗಿರುವಂತಹ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಆನಂತರ ಪ್ರೋಟೀನ್ ಆಗಿರ್ಬೋದು, ಮತ್ತು ವಿಟಮಿನ್ ಎ, ಈ ಥರ ಏನು ಒಟ್ಟಿನಲ್ಲಿ ಸಮತೋಲಿತ ಆಹಾರ ಅಂತ ಹೇಳ್ತೀವಿ ನಾವು. ಸಂಪೂರ್ಣವಾಗಿ ಮಗುವಿನ ಓವರಾಲ್ ಗ್ರೋತ್ ಅಂತ ಹೇಳ್ತೀವಿ ನಾವು. ಬರೀ ಏನದು ದೇಹ ಬೆಳವಣಿಗೆ ಅಷ್ಟೇ ಅಲ್ಲ, ಓವರಾಲ್ ಗ್ರೋತ್ ಆಗಲಿಕ್ಕೆ ಮಗುವಿಗೆ ಇದು ಹೈಂಡ್ ಮಿಲ್ಕು ಕೂಡ ತುಂಬ ಅವಶ್ಯಕತೆ ಇದೆ. ನೀವು ನೋಡಬೇಕು, ನಾವು ಅದಕ್ಕೆ ಏನಕ್ಕೆ ತಾಯಂದಿರಿಗೆ ಕೌನ್ಸಿಲಿಂಗ್ ಮಾಡುವಾಗ ಒಂದು ಎದೆನ ಸಂಪೂರ್ಣವಾಗಿ ಕುಡಿಸಿದ ನಂತರ ಇನ್ನೊಂದು ಎದೆ ಹಾಕೋಬೇಕು ಅಂತ ಹೇಳ್ತೀವಿ. ತುಂಬ ಜನ ಏನು ಮಾಡಿರ್ತಾರೆ ತಾಯಂದ್ರು ಅಂದರೆ, ಎಡಗಡೆ ಬರೋದು ಬೇರೆ ಹಾಲು, ಬಲಗಡೆ ಬರೋದು ಬೇರೆ ಹಾಲು, ಈ ಕಡೆಗೆ ಏನಪ್ಪದು ನೀರಿನ ಅಂಶ ತುಂಬ ಬರುತ್ತೆ, ಈ ಕಡೆಗೆ ಗಟ್ಟಿ ಹಾಲು ಬರುತ್ತೆ ಅಂಥೇಳಿ ಇದು ತಪ್ಪು ಕಲ್ಪನೆ. ಸೊ ಹಾಗಿರೋದಿಲ್ಲ, ಎರಡೂ ಎದೆನಲ್ಲೂ ಕೂಡ ಒಂದೇ ರೀತಿ ಹಾಲೇ ಬರೋದು. ಒಂದು ಕಡೆ ಹಾಲನ್ನು ಕರೆಕ್ಟಾಗಿ ತಾಯಿ ಕುಡಿಸಿದಾಗ ಮಾತ್ರ ಮಗುವಿಗೆ 4 ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಸಮ ಪ್ರಮಾಣದಲ್ಲಿ ಸಿಗುತ್ತೆ. ಅದಕ್ಕೆ ಎಷ್ಟು ಸಿಗಬೇಕು ಅಷ್ಟು ಕರೆಕ್ಟಾಗಿ ಸಿಗುತ್ತೆ. ಅದು ಬಿಟ್ಟು ಈ ಕಡೆ 2 ನಿಮಿಷ ಈ ಕಡೆ 2 ನಿಮಿಷ ಕುಡಿಸಿದಾಗ ಏನಾಗುತ್ತೆ, ಮಗು ಕೇವಲ 4 ಮಿಲ್ಕ್ ಮಾತ್ರ ಸಿಗುತ್ತೆ. ಬರೀ 4 ಮಿಲ್ಕ್ ಸಿಕ್ಕಾಗ ಏನಾಗುತ್ತೆ, ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ನಾವೇ 1 ತಿಂಗ್ಳುಗಟ್ಟಲೆ ಬರೀ ಜ್ಯೂಸ್ ಅಥವಾ ನೀರು ಕುಡಿದ್ರೆ ಏನಾಗ್ತೀವಿ, ನಾವು ವೆಯ್ಟ್ ಲಾಸ್ ಆಗ್ತೀವಲ್ವಾ. ಸೊ ಅದೇ ರೀತಿ ಮಗುವಿನ ಒಂದು ತೂಕ ಹೆಚ್ಚಳ ಆಗೋದಿಲ್ಲ. ಸೊ ಮಗು ಬರೀ ಹೊಟ್ಟೆ ತುಂಬುತ್ತೆ, ತಕ್ಷಣ ಒಂದು ಅರ್ಧ ಗಂಟೆಗೆ ಹಸಿವಾಗುತ್ತೆ, ಮತ್ತೆ ಹಾಲು ಕುಡಿಯುತ್ತೆ, ಬಟ್ ಆದರೆ ವೆಯ್ಟ್ ಗೇನ್ ಆಗ್ತಾ ಇರೋದಿಲ್ಲ. ಹಾಗಾಗಿ ಮಗುವಿಗೆ ಎದೆ ಹಾಲನ್ನು ಕುಡಿಸುವಾಗ ಕಂಪ್ಲೀಟಾಗಿ ಒಂದು ಬ್ರೆಸ್ಟ್ ಕುಡಿಸ್ಬೇಕು. ಅದು ಖಾಲಿ ಆದ ನಂತರ ಇನ್ನೊಂದು ಕಡೆ ಎದೆಗೆ ಹಾಕ್ಕೋಬೇಕು. ಸೊ ಮಗುವಿಗೆ ಅವಶ್ಯಕತೆ ಇದ್ದು ಇನ್ನೂ ಬೇಕನ್ಸಿದಾಗ ಇನ್ನೊಂದು ಕಡೆ ಎದೆ ಹಾಲನ್ನು ಕುಡಿಸ್ಬೇಕಾಗತ್ತೆ. ಈ ಥರ ಕುಡಿಸಿದಾಗ ಮಗು ಏನು ಬೆಳವಣಿಗೆ ಆಗಬೇಕಲ್ಲ, ಆಮೇಲೆ ಅದೇನು ಮೈಲ್ ಸ್ಟೋನ್ ಅಂತ ಹೇಳ್ತೀವಿ ನಾವು, ಪ್ರತಿ ತಿಂಗಳಿಗೆ ಅದೇನು ಬೆಳವಣಿಗೆ ಆಗಬೇಕು, ಮಗು ಮೈಲ್ ಸ್ಟೋನ್ ಏನೇನು ರೀಚ್ ಆಗಬೇಕು ಅದು ಕರೆಕ್ಟಾಗಿ ರೀಚ್ ಆಗ್ತಾ ಹೋಗುತ್ತೆ. ಆನಂತರ ಬರೀ ನಾವು ಮಗುನ ದಪ್ಪ ಮಾಡಬೇಕು, ಮಗು ಚೆನ್ನಾಗಿ ತೂಕ ಬರಬೇಕು ಅಂತ ಹೇಳಿಬಿಟ್ಟು ಏನಿದು ಮೊದಲೇ ಬರುವಂಥ ಹಾಲು, ಆರಂಭದಲ್ಲಿ ಬರುವಂಥ 4 ಮಿಲ್ಕನ್ನು ತೆಗೆದುಬಿಟ್ಟು ಬರೀ ಹೈಂಡ್ ಮಿಲ್ಕನ್ನು ಕೂಡ ಕುಡಿಸ್ಬಾರ್ದು. ಯಾಕಂದರೆ ತುಂಬ ಜನ ತಾಯಂದರು ಕೇಳ್ತಾ ಇರ್ತಾರೆ, ಮೇಡಮ್ ಇದು ನಮಗೆ ಅವಶ್ಯಕತೆ ಇಲ್ವಲ್ಲ, 4 ಮಿಲ್ಕ್ ಇದನ್ನು ತೆಗೆದುಬಿಟ್ಟು ಚೆಲ್ಬಿಟ್ಟು ಬರೀ ನಾವು ಇದನ್ನೇ ಹಾಲು ಕುಡಿಸೋಣ ಅಂತ ಹೇಳ್ಬಿಟ್ಟು ಅದು ಕೂಡ ತಪ್ಪಾಗುತ್ತೆ. ಮಗುವಿನ ಬೆಳವಣಿಗೆಗೆ ಏನೇನು ಬೇಕಾಗತ್ತೆ ಅಂಥೇಳಿ ನಮಗೆ ಸರಿಯಾದ ಒಂದು ಮಾಹಿತಿ ಇರೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಸಂಪೂರ್ಣವಾಗಿ ಒಂದೇ ಇದೆ ಹಾಲನ್ನು ಕರೆಕ್ಟಾಗಿ ಕುಡಿಸ್ಬೇಕು. ಅದು ಕುಡಿದ ನಂತರ ಮಗುಗೆ ಬೇಕನ್ಸಿದ್ರೆ ಇನ್ನೊಂದು ಕುಡಿಸ್ಬೇಕಾಗತ್ತೆ. ನಮ್ಮ ನಾಲೆಡ್ಜಿಗೆ ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡು ಏನೂ ಮಾಡೋಕ್ಕೆ ಹೋಗಬಾರ್ದು. ಮಗುವಿಗೆ 4 ಮಿಲ್ಕು ಅವಶ್ಯಕತೆ ಇದೆ, ಹೈಂಡ್ ಮಿಲ್ಕು ಅವಶ್ಯಕತೆ ಇದೆ. ಸೊ ನೋಡಿ, ಅದಕ್ಕೆ ನೀವು ಡಾಕ್ಟ್ರ್ ಹತ್ರ ಹೋದಾಗ ಫಸ್ಟ್ ಕೇಳೋದೇನು ಹೇಳ್ರಿ, 1.5 ತಿಂಗಳಿಗೆ ವ್ಯಾಕ್ಸಿನ್ಗೆ ಹೋಗಿರ್ತೀರ, ಮಗು ತೂಕ ಅಂತೂ ಅಲ್ಲೇ ನೋಡ್ತಾರೆ ಅವರು. ತೂಕ ಕರೆಕ್ಟಾಗಿದೆ ಅಂದಮೇಲೆ ಓಕೆ, ಮಗು ಮೂತ್ರ ಎಷ್ಟು ಟೈಮ್ ಮಾಡ್ತಾಯಿದೆ ಅಂತ ಖಂಡಿತವಾಗೂ ಕೇಳ್ತಾರೆ. ಸೊ ಮೂತ್ರ ಕರೆಕ್ಟಾಗಿ ಮಗು ಮಾಡ್ತಾಯಿದ್ದು ವೆಯ್ಟ್ಗಿನ್ ಕರೆಕ್ಟಾಗಿ ಆಗ್ತಾಯಿದ್ರೆ ಮಗುವಿಗೆ ಅಡಿಕ್ವೇಟಾಗಿ ಹಾಲು ಸಿಗ್ತಾಯಿದೆ, ಅಂದರೆ ಮಗು ಎಷ್ಟು ಬಯಸ್ತಾ ಇದೆ ಅಷ್ಟು ಹಾಲು ಸಿಗ್ತಾ ಇದೆ ಅಂತ ಅರ್ಥ. ಈಗ ಒಂದು ತೂಕ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿತ್ತು, ಮೂತ್ರ ಮಾಡ್ತಾ ಇಲ್ಲ. ಯಾಕಂದರೆ ರೀಸೆಂಟಾಗಿ ನನ್ನ ಹತ್ರ ಒಬ್ಬ ಮದರ್ ಬಂದಿದ್ರು, ವೆಯ್ಟ್ಗಿನ್ ಎಷ್ಟು ಚೆನ್ನಾಗಿದೆ ಮಗು ಅಂದರೆ 2 ಮಂತ್ಸಿಗೆ ಹೆಚ್ಚು ಕಡಿಮೆ 1.5 kg ಜಾಸ್ತಿ ಆಗಿದೆ ಮಗು. ಬಟ್ ಮೂತ್ರ ಕೇಳಿದರೆ ದಿನಕ್ಕೆ 3 ಸರಿ 4 ಸರಿ ಅಷ್ಟೇ ಮಾಡ್ತಾಯಿತ್ತು ಮಗು. ಸೊ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ತಾಯಿ ಈ ಥರ ಮೊದಲೇ ಬರುವಂಥ ಹಾಲನ್ನು ಅದೇನು ತುಂಬ ಅದರಲ್ಲಿ ಬರೀ ನೀರೇ ಇದೆ, ಏನಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅದು ಕುಡಿಸೋದ್ಬಿಟ್ಟು ಇದಷ್ಟೇ ಕುಡಿಸ್ತಾ ಇರ್ತಾರೆ. ಸೊ ಇದು ರಾಂಗ್ ಆಗುತ್ತೆ. ಏನು ಮಗು ಅಳ್ತಾ ಎದೆ ಹಾಕೊಳ್ಳೋ ಕೆಲಸ ಮಾಡಬೇಕಿಷ್ಟೇ. ಇಷ್ಟನ್ನು ಮಾಡ್ತಾ ಹೋದರೆ ಮಗುವಿಗೆ ಸರಿಯಾದ ರೀತಿಯಲ್ಲಿ ಎದೆ ಹಾಲು ಸಿಗ್ತಾ ಹೋಗುತ್ತೆ. ಮತ್ತು ಕೆಲವರು ಕಾಲ್ ಮಾಡಿ ಕೇಳ್ತಾರೆ, ಈ ಹೈಂಡ್ ಮಿಲ್ಕನ್ನೇ ನಾವು ಜಾಸ್ತಿ ಮಾಡ್ಕೋಬೇಕು, ಹೆಂಗೆ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಹಾಲಿನ ಉತ್ಪತ್ತಿ ನಮ್ಮ ದೇಹಕ್ಕೆ ಅಂದರೆ ಮಗುವಿನ ಒಂದು ದೇಹ ಬೆಳವಣಿಗೆ ಆಗಲಿಕ್ಕೆ ಏನೇನು ಕೊಡ್ಲಿಕ್ಕೆ ಸಾಧ್ಯ ಅದು ನಮ್ಮ ದೇಹಕ್ಕೆ ಗೊತ್ತಿರುತ್ತೆ. ಈಗ ಯಾವ ತಾಯಿ ಮಗುವಿಗೆ ಜನ್ಮ ಕೊಡ್ತಾಳೋ ಆ ತಾಯಿ ಮಾತ್ರ ಮಗುವಿಗೆ ಬೇಕಾಗುವಂತಹ ಪ್ರತಿಯೊಂದು ಅಂಶಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ. ಇದು ನಮ್ಮ ನೋಟಿಸಿಗೆ ಬರ್ದೇ ನಡೀತಾ ಇರೋಂಥ ಕೆಲಸ. ನಮಗೇನು ಗೊತ್ತಿಲ್ಲ, ಇಷ್ಟೇ ಮಿನರಲನ್ನು ಉತ್ಪತ್ತಿ ಮಾಡಬೇಕು, ಹಾಲಲ್ಲಿ ಇಷ್ಟೇ ಪ್ರೋಟೀನ್ ಬರಬೇಕು, ಇಷ್ಟೇ ರಿಚ್ಚಾಗಿ ಫ್ಯಾಟ್ ಕಂಟೆಂಟ್ ಇರಬೇಕು, ಇದೇನು ನಮ್ಮ ನಾಲೆಡ್ಜಿಗೆ ಇರೋದಿಲ್ಲ. ಬಟ್ ನಮ್ಮ ಬಾಡಿಗೆ ಗೊತ್ತಿರುತ್ತೆ, ದೇಹಕ್ಕೆ ಗೊತ್ತಿರುತ್ತೆ ಮಗುವಿನ ಒಂದು ಬೆಳವಣಿಗೆಗೆ ಯಾವ್ಯಾವ ಥರ ಅಂದರೆ ಏನೇನು ಕಂಟೆಂಟ್ ಇರಬೇಕು ಅದರಲ್ಲಿ ಹಾಲಲ್ಲಿ ಅಂತ ಹೇಳಿಬಿಟ್ಟು ಅದು ನೇಚರ್ ಅಂದರೆ ಪ್ರಕೃತಿಗೆ ಸಹಜವಾಗಿ ಉತ್ಪಾದಿಸುವಂಥ ಒಂದು ಕ್ರಿಯೆ ಇದು ನಮ್ಮ ಬುದ್ಧಿಗೆ ನಿಲ್ಕುವಂಥದ್ದಲ್ಲ ಇದು. ಯಾಕಂದರೆ ನಾವು ಹೇಳ್ತೀವಿ ನೋಡಿ, ಒಂದೊಂದ್ಸರಿ ಪ್ರೀಟರ್ಮ್ ಡೆಲಿವರಿ ಆಗಿರುತ್ತೆ, 7 ತಿಂಗಳ ಡೆಲಿವರಿ ಆಗಿರುತ್ತೆ. ಆ ತಾಯಿ ಆ ಮಗುವಿಗೆ
7 ತಿಂಗಳು ಹುಟ್ಟಿರೋ ಮಗುವಿಗೆ ಏನೇನು ಅವಶ್ಯಕತೆ ಇದೆ ನ್ಯೂಟ್ರಿಯೆಂಟ್ಸು, ಆ ಹಾಲನ್ನು ಪ್ರಪೋರ್ಷನ್ನಾಗಿ ಉತ್ಪತ್ತಿ ಮಾಡೋಕ್ಕೆ ಆ ತಾಯಿಗೆ ಮಾತ್ರ ಸಾಧ್ಯ ಇರುತ್ತೆ. ಹಾಗಾಗಿ ನಾವು ಫಸ್ಟ್ ಹೇಳೋದೇನು, ಆ ಮಗುವಿಗೆ ಆ ತಾಯಿ ಹಾಲೇ ಶ್ರೇಷ್ಠ. ಆ ತಾಯಿಗೆ ಹಾಲು ಬಂದಿಲ್ಲ, ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಏನು ಹೇಳೋದು ನಾವು, ಡೋನರ್ ಮಿಲ್ಕ್, ಬೇರೆ ತಾಯಿಯ ಎದೆ ಹಾಲು. ಬೇರೆ ತಾಯಿ ಎದೆ ಹಾಲು ಸಿಕ್ಕಿಲ್ಲ ಅಂದರೆ ಮಾತ್ರ ನಾವು ನೆಕ್ಸ್ಟ್ ಹೋಗೋದು ಫಾರ್ಮುಲಾ ಫೀಡಿಗೆ. ಬಿಟ್ಟರೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗ್ಲೂ ತಾಯಿ ಹಾಲಿಗೆ ಇರುತ್ತೆ. ಆ ತಾಯಿ ಯಾರು ಜನ್ಮ ಕೊಟ್ಟಿರ್ತಾಳೋ ಆ ತಾಯಿ ಎದೆ ಹಾಲು ಕುಡಿಸಿದ್ರೇ ಬಹಳ ಶ್ರೇಷ್ಠ. ಸೊ ಹಾಗಿದ್ರೆ ಇವತ್ತು ನಾವು 4 ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಬಗ್ಗೆ ತಿಳ್ಕೊಂಡ್ವಿ. ನೀವು ಇದ್ರ ಬಗ್ಗೆ ಹೆಚ್ಚಿನದಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಮಗು ಹುಟ್ಟಿದೆ, ಫಸ್ಟ್ ಏನು ಮಾಡಬೇಕು, ಮಗು ಹುಟ್ಟಿದ 1 ಗಂಟೆ ಒಳಗಡೆಗೆ ಮಗುನ ಎದೆಗೆ ತೊಗೊಳ್ಬೇಕು. ಆರಂಭದ 3 ದಿವಸದಲ್ಲಿ ಏನು ಮಾಡಬೇಕು, ಪದೇ ಪದೇ ಮಗು ಎದ್ದಾಗೆಲ್ಲನೂ ಎದೆ ಹಾಲು ಕೊಡ್ತಾ ಇರಬೇಕು. ಇಲ್ಲಿ 3 ದಿವಸ ಆಗ್ತಿದ್ದಂಗೆ ಏನಾಗುತ್ತೆ, ಮೆಚ್ಯೂರ್ ಮಿಲ್ಕ್ ಸ್ಟಾರ್ಟ್ ಆಗುತ್ತೆ. ಅಂದರೆ ತಾಯಿಗೆ ನೋಟಿಸ್ ಆಗೋ ಥರ, ನನಗೆ ಹಾಲು ಬಿದ್ದಿದೆ ಅನ್ನೋ ಥರ ಹಾಲು ಉತ್ಪತ್ತಿ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ 3 ದಿವಸ ಮೊದಲು ಏನಾಗುತ್ತೆ, ಹಾಲು ಉತ್ಪತ್ತಿ ಇರುತ್ತೆ, ಮಗುವಿಗೆ ಸಿಗ್ತಾ ಇರುತ್ತೆ, ಬಟ್ ನೋಟಿಸ್ ಆಗ್ತಿರೋದಿಲ್ಲ, ಅಂದರೆ ಗೊತ್ತಾಗ್ತಾ ಇರೋದಿಲ್ಲ, ಅನುಭವಕ್ಕೆ ಬರ್ತಾ ಇರಲ್ಲ ತಾಯಿಗೆ ಹಾಲು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಅವ್ರು ಮಾಡೋ ಕೆಲಸ ಎದೆಗೆ ಹಾಕ್ಕೊಳ್ತಿರ್ಬೇಕು, ಮಗುಗೆ ಎಷ್ಟು ಬೇಕೋ ಅಷ್ಟು ಹಾಲು ಸಿಗ್ತಾ ಇರುತ್ತೆ. ಒಂದು ಏನು ನೋಟಿಸ್ ಮಾಡಬೇಕು, ಮಗು ಮೂತ್ರ ಮಾಡ್ತಾ ಇದ್ದೇನೆ ಅಂತ ಗಮನಿಸಬೇಕಾಗತ್ತೆ. ಮೂತ್ರ ಚೆನ್ನಾಗಿ ಮಾಡ್ತಾಯಿದ್ರೆ ಹಾಲು ಸಿಗ್ತಾ ಇದೆ ಅಂತ ಅರ್ಥ. ಆನಂತರ 4th ಡೇಗೆ ಮಗು ಯೆಲ್ಲೋ ಕಲರ್ ಮೋಷನ್ ಮಾಡ್ಕೊಳ್ತಾ ಇದೆ, ಬೇದಿ ಮಾಡ್ತಾ ಇದೆ ಅಂತ ಹೇಳಿಬಿಟ್ರೆ ಸರಿಯಾಗಿ ಹಾಲು ಸಿಗ್ತಾ ಇದೆ ಅಂತ. ಏನೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಇಷ್ಟನ್ನು ಗಮನಿಸಬೇಕು. 10 ದಿವಸಕ್ಕೆ ಮಗುವಿನ ಹುಟ್ಟಿದ ತೂಕ ಮರಳಿ ಬರಬೇಕು, ಸರಿಯಾಗಿ ಹಾಲು ಸಿಗ್ತಾ ಇದೆ ಅಂತ ಅರ್ಥ. ಪ್ರತಿ ತಿಂಗಳಲ್ಲೂ ವೆಯ್ಟ್ ಚೆಕ್ ಮಾಡಿದಾಗ ಮಿನಿಮಮ್ 500 ಗ್ರಾಮ್ ಆದರೂ ವೆಯ್ಟ್ ಇನ್ಕ್ರೀಸ್ ಆಗಿರಬೇಕು. ಮೂತ್ರನ 8ರಿಂದ 10 ಸರಿ ಮಾಡ್ತಾಯಿದ್ರೆ ಏನೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆರಾಮಾಗಿ ಮಗುವಿಗೆ ಹಾಲು ಕುಡಿಸಿ ಮಗುವಿನ ಒಂದು ಏನು ಬಾಲ್ಯಾವಸ್ಥೆ, ಏನು ಮಗುವಿನ ಒಂದು ಕ್ಯೂಟ್ ಮೆಮೊ ಅದನ್ನೆಲ್ಲ ಥಿಂಗ್ಸ್ ಇರುತ್ತೆ. ಮಗು ಆ ಕಡೆ ತಿರುಗಿದಾಗಲಿ ಎದ್ದಾಗಲಿ ಮತ್ತು ಮಗು ನಗುವಾಗಲಿ ಇವನ್ನೆಲ್ಲ ಗಮನಿಸಿರ್ತವೆ. ಇಂಥ ಎಲ್ಲ ಒಂದು ಮೂಮೆಂಟ್ಸನ್ನು ಎಂಜಾಯ್ ಮಾಡಿಕೊಂಡು ತಾಯಿ ಖುಷಿಯಾಗಿ ಇರಬಹುದು. ಹಾಗಿದ್ರೆ ಈ ವಿಡಿಯೋ ನೋಡಿದ್ವಲ್ಲ, ಇದ್ರ ಬಗ್ಗೆ ಅಂದರೆ 4 ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಬಗ್ಗೆ ನಿಮಗೆ ಸಣ್ಣ ಪುಟ್ಟದಾದರೂ ಐಡಿಯಾ ಬಂತು ಅಂದ್ಕೊಳ್ತೀನಿ. ಮತ್ತು ನಿಮ್ಗೆ ಏನಾದರೂ ಲ್ಯಾಕ್ಟೇಷನ್ ಪ್ರಾಬ್ಲಮ್ ಆದರೆ, ಅಂದರೆ ಸ್ತನ್ಯಪಾನ ಮಾಡಿಸುವಾಗ ಏನಾದರೂ ತೊಂದರೆ ಆದರೆ ಖಂಡಿತವಾಗೂ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮಗೆ ಅವೈಲೇಬಲ್ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ.